ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಗೆ ಆಧಾರ ಗಾಯತ್ರಿ ಚೈತನ್ಯದ ಕೆಲವು ಆಯ್ದ ಭಾಗಗಳು. ಮತ್ತು ಸತ್ಯ ಹೇಳಬೇಕು ಅಂದ್ರೆ ಮೊದಲ ಪ್ಯಾರಾಗ್ರಾಫ್ ಓದಿದ ತಕ್ಷಣ ನಾನು ಸ್ವಲ್ಪ ನಿಂತು ಯೋಚನೆ ಮಾಡಬೇಕಾಯ್ತು. ಹೌದು, ಯಾವುದು? ಆ ಸತ್ಸಂಗದ ವ್ಯಾಖ್ಯಾನನ? ಅದೇ, ನಾವು ಸತ್ಸಂಗ್ ಅಂದ್ರೆ ಏನಪ್ಪಾ, ಒಳ್ಳೆಯವರ ಜೊತೆ ಸೇರೋದು, ಭಜನೆ ಮಾಡೋದು ಹೀಗೆ ಅನ್ಕೋತೀವಿ. ಹೌದು, ಸಾಮಾನ್ಯ ತಿಳುವಳಿಕೆ ಅದೇ. ಆದ್ರೆ ಇದ್ರಲ್ಲಿ ನಿಮ್ಮ ನಾಭಿಯಲ್ಲಿರುವ ಸೂರ್ಯ ಮತ್ತು ತಲೆಯಲ್ಲಿರುವ ಚಂದ್ರ ಒಂದಾಗುವುದೇ ಸತ್ಸಂಗ ಅಂತ ಇದೆ. ಇದನ್ ಕೇಳಿ ಒಂದು ಕ್ಷಣ ಏನಿದು ಅಂತ ಆಯ್ತು. ಇದು ಆಧ್ಯಾತ್ಮದ ಒಂದು ಏನಂತಾರೆ ತುಂಬಾ ಆಳವಾದ ಪರಿಕಲ್ಪನೆ. ಗಾಯತ್ರಿ ಚೈತನ್ಯದ ವಿಶೇಷತೆಯೇ ಅದು. ಯಾವುದೇ ವಿಷಯವನ್ನು ಅದು ಕೇವಲ ಮೇಲ್ನೋಟಕ್ಕೆ ಹೇಳೋದಿಲ್ಲ. ಸರಿ. ಸತ್ಸಂಗ ಅಂದ್ರೆ ಸತ್ ಅಂದ್ರೆ ಸತ್ಯ, ಸಂಗ ಅಂದ್ರೆ ಒಡನಾಟ ಅಷ್ಟೇ, ಸತ್ಯದೊಂದಿಗಿನ ಒಡನಾಟ. ಓ ಹಾಗೆ. ಇದು ಕೇವಲ ಹೊರಗಿನ ಜನರ ಜೊತೆ ಸೇರುವುದಲ್ಲ, ಅದು ನಮ್ಮೊಳಗಿನ ಶಕ್ತಿಯನ್ನು ಆಕ್ಚುಲಿ ಸಮತೋಲನಗೊಳಿಸುವ ಒಂದು ಆಂತರಿಕ ಪ್ರಕ್ರಿಯೆ. ಓಕೆ. ಹಾಗಾದ್ರೆ ಈ ಸೂರ್ಯಚಂದ್ರರ ಸಂಯೋಗ ಅಥವಾ ಪ್ರಾಣ ಅಪಾನ ವಾಯುಗಳ ಐಕ್ಯ ಅನ್ನೋದೆಲ್ಲ ಅದೆಲ್ಲ ಯೋಗದ ಪರಿಭಾಷೆ. ಹೌದು, ನಮ್ಮ ಆಂತರಿಕ ಶಕ್ತಿಗಳ ಸಮತೋಲನ. ಅಂದ್ರೆ ನಮ್ಮ ಆಂತರಿಕ ಶಕ್ತಿಗಳು ಒಂದೇ ತಾಳಕ್ಕೆ ಬಂದಾಗ ಅದು ಒಂದು ರೀತಿಯ ಸತ್ಸಂಗ ಅಂತನಾ? ನಿಖರವಾಗಿ ಅದನ್ನೇ ಅತ್ಯುನ್ನತ ಮಟ್ಟದ ಸತ್ಸಂಗ ಅಂತಾರೆ. ಆ ಬರಹದಲ್ಲಿ ಹೇಳುವ ಹಾಗೆ ಸತ್ಸಂಗ ಅನ್ನೋದು ಒಂದು ಚಿತ್ತಶುದ್ಧಿಯಾಗುವ ಕಾರ್ಯಾಗಾರ. ಚಿತ್ತಶುದ್ಧಿಯಾಗುವ ಕಾರ್ಯಾಗಾರ, ವಾವ್! ಹೌದು, ನಾವು ಒಳ್ಳೆಯ ಜನರೊಂದಿಗೆ ಸೇರಿದಾಗ ನಮ್ಮ ಯೋಚನೆಗಳು ಶುದ್ಧವಾಗುತ್ತವೆ. ಹಾಗೆಯೇ ನಮ್ಮ ಆಂತರಿಕ ಶಕ್ತಿಗಳು ಸಮತೋಲನಗೊಂಡಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಅಷ್ಟೇ ಅಲ್ಲ ನೋಡಿ, ಪುಸ್ತಕಗಳ ಮೂಲಕ ಜ್ಞಾನಿಗಳೊಂದಿಗೆ ಅಥವಾ ನಿಸರ್ಗದ ಮೂಲಕ ಭಗವಂತನೊಂದಿಗೆ ಸಂವಾದ ಮಾಡುವುದು ಸತ್ಸಂಗವೇ. ನಿಜ. ಅದು ನಮ್ಮ ಆಧ್ಯಾತ್ಮಿಕ ಸಂಶಯಗಳನ್ನು ನಿವಾರಿಸಿ ಹೊಸ ವಿಚಾರಗಳನ್ನು ಹುಟ್ಟುಹಾಕುವ ಒಂದು ವೇದಿಕೆ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಇಲ್ಲಿಂದ ಚರ್ಚೆ ಇನ್ನಷ್ಟು ಸ್ವಾರಸ್ಯಕರವಾಗುತ್ತೆ. ಆದಿಗುರು ಶ್ರೀ ಶಂಕರ ಭಗವತ್ಪಾದರ ಭಜಗೋವಿಂದಂನ ಒಂದು ಉಲ್ಲೇಖ ಇದೆ. ಇದು ಜೀವನ್ಮುಕ್ತಿಗೆ ಒಂದು ರೀತಿ ಏನಂತಾರೆ ರೆಡಿಮೇಡ್ ಫಾರ್ಮ್ಯುಲಾ ಕೊಟ್ಟ ಹಾಗೆ ಇದೆ. ಹೌದು, ಅದೊಂದು ಅದ್ಭುತವಾದ ಶ್ಲೋಕ. ಆಧ್ಯಾತ್ಮಿಕ ಪಯಣದ 4 ಪ್ರಮುಖ ಮೈಲಿಗಲ್ಲುಗಳನ್ನ ಅತ್ಯಂತ ಸರಳವಾಗಿ ಹೇಳುತ್ತೆ. ಮೊದಲನೇ ಹೆಜ್ಜೆ ಸತ್ಸಂಗತ್ವೇ ನಿಸ್ಸಂಗತ್ವಂ. ಅಂದ್ರೆ ಸಜ್ಜನರ ಸಹವಾಸದಿಂದ ನಿಸ್ಸಂಗತ್ವ ಅಥವಾ ಅನಾಸಕ್ತಿ ಉಂಟಾಗುತ್ತದೆ. ಇಲ್ಲಿ ನಿಸ್ಸಂಗತ್ವ ಅಂದ್ರೆ ಪ್ರಪಂಚವನ್ನೇ ಬಿಟ್ಟು ಹೋಗುವುದಲ್ಲ ಅಲ್ವಾ? ಖಂಡಿತ ಅಲ್ಲ. ಬದಲಿಗೆ ನಮ್ಮ ಸಂತೋಷ ಒಂದು ಹೊಸ ಫೋನ್ ಅಥವಾ ಕಾರಿನ ಮೇಲೆ ಪೂರ್ತಿಯಾಗಿ ಅವಲಂಬಿತವಾಗದಂತೆ ನೋಡಿಕೊಳ್ಳುವುದು. ಸರಿತಾನೆ? ಖಂಡಿತ. ಅದು ವಸ್ತುಗಳ ಮೇಲಿನ ಭಾವನಾತ್ಮಕ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳುವುದು. ನೀವು ಒಂದು ವಸ್ತುವನ್ನ ಬಳಸಬಹುದು, ಆದರೆ ಆ ವಸ್ತುವೇ ನಿಮ್ಮನ್ನು ಬಳಸಬಾರದು. ಸತ್ಸಂಗ ಆ ವಿವೇಕವನ್ನ ಕೊಡುತ್ತೆ. ಆಮೇಲೆ ಎರಡನೇ ಹಂತ ನಿಸ್ಸಂಗತ್ವೇ ನಿರ್ಮೋಹತ್ವಂ. ಅನಾಸಕ್ತಿಯಿಂದ ಮೋಹ ನಾಶವಾಗುತ್ತದೆ. ಇಲ್ಲಿ ಮೋಹ ಅಂದ್ರೆ ಕೇವಲ ವಸ್ತುಗಳ ಮೇಲಿನ ಆಸೆಯೇ ಅಥವಾ ಅದಕ್ಕಿಂತ ಏನಾದ್ರೂ ಆಳವಾದ ಅರ್ಥವಿದೆಯಾ? ಇದು ಅದಕ್ಕಿಂತ ಆಳ. ನನ್ನದು, ನನ್ನವರು ಅನ್ನೋ ಸಂಕುಚಿತ ಭಾವನೆ ಇದೆಯಲ್ಲ, ಆ ಭಾವನೆಯೇ ಮೋಹ. ಹೌದು, ಅದೇ ಮೋಹ. ವಸ್ತುಗಳ ಮೇಲಿನ ಅವಲಂಬನೆ ಕಡಿಮೆಯಾದಾಗ ಈ ಸಂಕುಚಿತ ಭಾವನೆಗಳ ಹಿಡಿತವೂ ಸಡಿಲವಾಗುತ್ತೆ. ಆಗ ಮೂರನೇ ಹಂತ ಶುರುವಾಗುತ್ತೆ. ಓಕೆ. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಮೋಹ ನಾಶವಾದಾಗ ಮನಸ್ಸು ನಿಶ್ಚಲ ತತ್ವದಲ್ಲಿ ನೆಲೆ ನಿಲ್ಲುತ್ತದೆ. ಅಂದರೆ ಮನಸ್ಸಿನ ಚಂಚಲತೆ ನಿಂತು ಒಂದು ರೀತಿಯ ಆಂತರಿಕ ಸ್ಥಿರತೆ, ಪ್ರಶಾಂತತೆ ಸಿಗುತ್ತೆ. ಹೌದು, ಸಮುದ್ರದ ಮೇಲಿನ ಅಲೆಗಳು ನಿಂತು ನೀರು ತಿಳಿಯಾದಾಗ ಆಳದಲ್ಲಿರೋದು ಸ್ಪಷ್ಟವಾಗಿ ಕಾಣಿಸುತ್ತಲ್ವೇ? ಹೌದು. ಹಾಗೆಯೇ ಮನಸ್ಸು ನಿಶ್ಚಲವಾದಾಗ ನಮ್ಮ ನಿಜ ಸ್ವರೂಪವಾದ ಆತ್ಮತತ್ವದ ಅರಿವಾಗುತ್ತದೆ. ಮತ್ತು ಆ ಸ್ಥಿತಿಯೇ ಅಂತಿಮ ಘಟ್ಟ. ಯಾವುದು? ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಆ ನಿಶ್ಚಲ ತತ್ವದಿಂದಲೇ ಜೀವನ್ಮುಕ್ತಿ. ವಾವ್! ಅಂದ್ರೆ ಇದೊಂದು ರೀತಿ ಸ್ಪಿರಿಚುವಲ್ ಡಾಮಿನೋ ಎಫೆಕ್ಟ್ ಇದ್ದ ಹಾಗೆ. ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು ಸಣ್ಣ ಕೆಲ್ಸ, ಸತ್ಸಂಗದಲ್ಲಿರುವುದು. ಹೌದು. ಆ ಒಂದು ಸರಿ ಹೆಜ್ಜೆ ಇದ್ರೆ ಉಳಿದ ಹೆಜ್ಜೆಗಳು ಅನಾಸಕ್ತಿ, ಮೋಹನಾಶ, ಮನಸ್ಸಿನ ಸ್ಥಿರತೆ ತಾವಾಗಿಯೇ ಬೀಳ್ತಾ ಹೋಗಿ ಕೊನೆಗೆ ಜೀವನ್ಮುಕ್ತಿಗೆ ದಾರಿ ಮಾಡುತ್ತೆ. ಇಟ್ಸ್ ಅ ಸ್ಪಿರಿಚುವಲ್ ಚೈನ್ ರಿಯಾಕ್ಷನ್. ಅತ್ಯುತ್ತಮವಾಗಿ ಹೇಳಿದಿರಿ. ಇದೇ ಕಾರಣಕ್ಕೆ ಸತ್ಸಂಗವನ್ನು ಸಾಧಕನಿಗೆ
ಸುರಕ್ಷಿತ ಕೋಟೆ ಅಂತ ಕರೆಯುವುದು. ಅದು ನಮ್ಮನ್ನು ಲೌಕಿಕ ವ್ಯಾಮೋಹಗಳಿಂದ ರಕ್ಷಿಸಿ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತೆ. ಸರಿ, ಸತ್ಸಂಗ ನಮಗೆ ಒಂದು ಯಾಕೆ ಮತ್ತು ಹೇಗೆ ಅನ್ನೋದಕ್ಕೆ ಒಂದು ವಾತಾವರಣ ಕೊಡುತ್ತೆ. ಆದ್ರೆ ನಿಜ ಜೀವನದಲ್ಲಿ ಇದು ಹೇಗೆ ಕಾಣಿಸುತ್ತೆ? ಈ ಆದರ್ಶಗಳನ್ನ ಯಾರಾದ್ರೂ ಬದುಕಿ ತೋರಿಸಿದ್ದಾರಾ? ಅದಕ್ಕೆ ಈ ಗಾಯತ್ರಿ ಚೈತನ್ಯದಲ್ಲಿ ಒಂದು ಅದ್ಭುತ ಉದಾಹರಣೆ ಇದೆ. ಅವರೇ ಪರಮ ಪೂಜನೀಯ ಸಂತ ಶ್ರೀ ಶ್ರೀ ಸುಭದ್ರ ಮಾತಾಜಿ. ತಪೋವನಿನಿ ಮಾತೆ ಅಂತಾನೆ ಪ್ರಸಿದ್ಧರಾದವರು. ಹೌದು. ಅವರ ಬಗ್ಗೆ ನೀಡಿರುವ ವಿವರಣೆ ನಿಜಕ್ಕೂ ಸ್ಫೂರ್ತಿದಾಯಕ. ಉಡುಪಿ ಜಿಲ್ಲೆಯ ಒಬ್ಬ ಸಾಮಾನ್ಯ ಹುಡುಗಿ ಕುಮಾರಿ ವಾರಿಜಾಕ್ಷಿ ರಾಷ್ಟ್ರೀಯ ಸಂತ ಪೇಜಾವರ ಶ್ರೀಗಳ ಶಿಷ್ಯೆಯಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತ್ರಿವಿಕ್ರಮನಂತೆ ಬೆಳೆದ್ರು ಅಂತ ಹೇಳಲಾಗಿದೆ. ಹೌದು. ಅವರ ಜೀವನದ ಅತ್ಯಂತ ಗಮನಾರ್ಹ ಅಧ್ಯಾಯ ಅಂದ್ರೆ ಅವರ ಹಿಮಾಲಯದ ತಪಸ್ಸು. 9 ವರ್ಷಗಳ ಕಾಲ ಹಿಮಾಲಯದ ಒಂದು ಗುಹೆಯಲ್ಲಿ ಒಬ್ಬರೇ ಸಾಧನೆ ಮಾಡಿದ್ದು. 1 ನಿಮಿಷ, 9 ವರ್ಷ ಒಂದು ಗುಹೆಯಲ್ಲಿ ಒಂಟಿಯಾಗಿ. ಜಸ್ಟ್ ಇಮ್ಯಾಜಿನ್ ದ್ಯಾಟ್. ನಮ್ಮಲ್ಲಿ ಒಂದು ದಿನ ಇಂಟರ್ನೆಟ್ ಇಲ್ಲ ಅಂದ್ರೆ ತಲೆ ಕೆಡುತ್ತೆ. ಚಳಿ, ಮಳೆ, ಕಾಡು ಮೃಗಗಳು, ಅನಾರೋಗ್ಯ, ಇಂಥ ಕಠಿಣ ಪರಿಸ್ಥಿತಿಯಲ್ಲಿ 9 ವರ್ಷ ತಪಸ್ಸು ಅಂದ್ರೆ ಆ ಸಂಕಲ್ಪ ಶಕ್ತಿ ಎಂಥದ್ದಿರ್ಬೋದು. ದಟ್ಸ್ ಜಸ್ಟ್ ಮೈಂಡ್ ಬಾಗ್ಲಿಂಗ್. ಅದು ಸಾಮಾನ್ಯ ಮನುಷ್ಯರ ಕಲ್ಪನೆಗೇನೆ ಮೀರಿದ್ದು. ಅದಕ್ಕೆ ಅವರನ್ನು ತಪೋವನಿನಿ ಅಂತ ಕರೆಯೋದು. ವರ್ಷದ ಎಲ್ಲಾ ಋತುಗಳ ಸವಾಲುಗಳನ್ನು ಎದುರಿಸಿ ಕೇವಲ ನಾರಾಯಣನ ನಾಮಸ್ಮರಣೆಯಲ್ಲೇ ಆನಂದವನ್ನ ಕಂಡವರು. ಗಾಯತ್ರಿ ಚೈತನ್ಯದ ಪ್ರಕಾರ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ರೀತಿಯ ಕಠಿಣ ಸಾಧನೆ ಮಾಡಿದ ಏಕೈಕ ಮಹಿಳೆಯವರು. ಅದಕ್ಕಾಗಿಯೇ ಅವರನ್ನು ಗುರುಮಾತೆ ಎಂದು ಗೌರವದಿಂದ ಕರೆಯುತ್ತಾರೆ. ಹಾಗಾದ್ರೆ ಅಂಥ ತೀವ್ರವಾದ ಸಾಧನೆಯನ್ನು ಮಾಡಿದ ವ್ಯಕ್ತಿಯ ಬೋಧನೆಗಳು ಹೇಗಿರ್ತವೆ? ಖಂಡಿತವಾಗಿಯೂ ಅವು ಕೇವಲ ಪುಸ್ತಕದ ಜ್ಞಾನವಾಗಿರುವುದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅವರ ನುಡಿಗಳು ಬಹಳ ನೇರ ಮತ್ತು ಆಚರಣೆಗೆ ಯೋಗ್ಯವಾಗಿವೆ. ಒಂದು ಉದಾಹರಣೆ ನೋಡಿ. ಶ್ರಮಪಡದೆ ಸೇವಿಸುವ ಆಹಾರವು ಬುದ್ಧಿಯನ್ನು ನಕಾರಾತ್ಮಕವಾಗಿಸುತ್ತದೆ. ಇದು ಇವತ್ತಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಲ್ವಾ? ಎಲ್ಲವೂ ಸುಲಭವಾಗಿ ಸಿಗ್ಬೇಕು ಅನ್ನೋ ಮನಸ್ಥಿತಿಗೆ ಇದು ನೇರವಾದ ಎಚ್ಚರಿಕೆ. ಹೌದು. ಹಾಗೆಯೇ ಸಾಧನೆಯ ಬಗ್ಗೆ ಅವರ ಬೋಧನೆಗಳು ಹೇಗಿವೆ? ಅವರ ಬೋಧನೆಗಳ ತಿರುಳು ತುಂಬಾ ಸ್ಪಷ್ಟವಾಗಿದೆ. ಮೊದಲನೇದಾಗಿ, ಜೀವಾತ್ಮ ಹುಟ್ಟುವಾಗ ಅದರ ಜೊತೆಗೆ ಕರ್ಮಗಳೂ ಹುಟ್ಟುತ್ತವೆ. ಓಕೆ. ಹಾಗಾಗಿ ನಾವು ಮಾಡುವ ಕರ್ಮಗಳು ಜೀವಾತ್ಮನಿಗೆ ಬಂಧನವಾಗಬಾರದು. ಬದಲಿಗೆ ಅದನ್ನ ಅಮರತ್ವದ ಕಡೆಗೆ ಕೊಂಡೊಯ್ಯುವಂತಿರಬೇಕು ಅಂತ ಹೇಳ್ತಾರೆ. ಇದು ಒಂದು ಆಸಕ್ತಿದಾಯಕ ದೃಷ್ಟಿಕೋನ. ಸಾಮಾನ್ಯವಾಗಿ ಕರ್ಮ ಅಂದ್ರೆ ಒಂದು ರೀತಿಯ ಸಾಲ, ಬಂಧನ ಅಂತ ಅನ್ಕೋತೀವಿ. ಆದ್ರೆ ಕರ್ಮವೇ ಮುಕ್ತಿಗೆ ದಾರಿಯಾಗಬಲ್ಲದು ಅಂತ ಅವರು ಹೇಳ್ತಿದ್ದಾರೆ. ಹೌದು. ಅದಕ್ಕೆ ಅವರು ಒಂದು ಸೂತ್ರ ಕೊಡ್ತಾರೆ. ಸೇವೆ ಜನರಿಗಾಗಿ, ಕರ್ಮ ಭಗವಂತನಿಗಾಗಿ ಇರಬೇಕು. ಇವೆರಡೂ ನಮ್ಮ ಧರ್ಮಕ್ಕೆ ಅನುಗುಣವಾಗಿರಬೇಕು ಅಂತ. ಸೇವೆ ಮತ್ತು ಕರ್ಮ ಎರಡರ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿದ್ದಾರೆ. ಹೌದು. ನಾವು ಮಾಡುವ ಕೆಲಸದ ಫಲವನ್ನು ಭಗವಂತನಿಗೆ ಅರ್ಪಿಸಿದಾಗ ಅದು ನಮ್ಮನ್ನು ಬಂಧಿಸುವುದಿಲ್ಲ. ಅದಕ್ಕೆ ಅವರು ನಾಲಿಗೆಯಲ್ಲಿ ಭಗವಂತನ ನಾಮ, ಕೈಗಳಲ್ಲಿ ಭಗವಂತನ ಸೇವೆ ಇರಬೇಕು ಅಂತ ಪದೇ ಪದೇ ಹೇಳ್ತಿದ್ರು. ಅಂದ್ರೆ ನಮ್ಮ ಚಿಂತನೆ, ಮಾತು, ಕ್ರಿಯೆ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಭಗವಂತನ ಕಡೆಗೆ ಇರಬೇಕು. ಹೌದು. ಹಾಗೆಯೇ ಆಂತರಿಕ ದೃಷ್ಟಿಯ ಬಗ್ಗೆನೂ ಅವರು ಮಾತಾಡಿದ್ದಾರೆ. ಅಂದ್ರೇನು? ಇದು ಅವರ ಬೋಧನೆಯ ಒಂದು ಪ್ರಮುಖ ಅಂಶ. ನಮ್ಮಲ್ಲಿ ಎಲ್ಲರಿಗೂ ಹೊರಗಿನ ಪ್ರಪಂಚವನ್ನು ನೋಡಲು 2 ಕಣ್ಣುಗಳಿವೆ. ಆದರೆ ಸತ್ಯವನ್ನು ನೋಡಲು ಬೇಕಾಗಿರೋದು ಆಂತರಿಕ ದೃಷ್ಟಿ. ಒಳಗಣ್ಣು. ಹೌದು, ಒಳಗಣ್ಣು. ಈ ದೃಷ್ಟಿ ವಿಕಸನಗೊಂಡಾಗ ಮಾತ್ರ ಸತ್ಯದ ಸಂಕೇತಗಳು ನಮಗೆ ಅರ್ಥವಾಗಲು ಶುರುವಾಗುತ್ತವೆ. ಸಾಧನೆಯ ಮೂಲಕ, ಧ್ಯಾನದ ಮೂಲಕ ಈ ದೃಷ್ಟಿಯನ್ನ ಬೆಳೆಸ್ಕೊಳ್ಬೇಕು. ಇದು ಅವರ ಸಾಧನೆಯ ಕುರಿತಾದ ಬೋಧನೆಗಳಾಯಿತು. ಹಾಗೆಯೇ ಗುರುವಿನ ಬಗ್ಗೆಯೂ ಅವರು ಸಾಕಷ್ಟು ಮಾತನಾಡಿದ್ದಾರೆ. ಅದರ ಹಿಂದಿರುವ ಮುಖ್ಯ ಸಂದೇಶವೇನು? ಅವರ ಪ್ರಕಾರ ಗುರು ಅನ್ನೋ ಪದದ ಅರ್ಥವೇ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವವನು. ಭಗವಂತನನ್ನು ಸೇರಲು ಸರಿಯಾದ ಮಾರ್ಗ ತೋರಿಸುವವರೇ ಗುರು. ನಿಜವಾದ ಗುರು ಸಿಕ್ಕಿ ಅವರಿಗೆ ಸಂಪೂರ್ಣವಾಗಿ ಶರಣಾದರೆ ಬೇರೇನೂ ಬೇಡುವ ಅಗತ್ಯವೇ ಇರೋದಿಲ್ಲ ಎನ್ನುತ್ತಾರೆ. ಒಂದು ನಿಮಿಷ. ಇಲ್ಲಿ ಸಂಪೂರ್ಣ ಶರಣಾಗತಿ ಅನ್ನೋದು ಇವತ್ತಿನ ಕಾಲದಲ್ಲಿ ಸ್ವಲ್ಪ ಏನಂತಾರೆ ಭಯ ಹುಟ್ಟಿಸುವ ವಿಷಯ ಅಲ್ವೇ? ಒಬ್ಬ ವ್ಯಕ್ತಿಗೆ ಅಷ್ಟು ಸುಲಭವಾಗಿ ಶರಣಾಗುವುದು ಹೇಗೆ? ಆ ಮಟ್ಟದ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ? ಬಹಳ ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಮಾತಾಜಿಯವರು ಉತ್ತರ ಕೊಡ್ತಾರೆ. ಗುರು ಶಿಷ್ಯರ ಹೃದಯದ ತಂತಿ ಬೆಸೆಯುವುದು ಮಂತ್ರದೊಂದಿಗೆ. ಮಂತ್ರದೊಂದಿಗೆ? ಹೌದು. ಗುರು ಮಂತ್ರ ದೀಕ್ಷೆ ಕೊತ್ತಾಗ ಅವರು ಕೇವಲ ಶಬ್ದಗಳನ್ನು ಕೊಡೋದಿಲ್ಲ, ತಮ್ಮ ಶಕ್ತಿಯ ಒಂದು ಭಾಗವನ್ನೇ ಕೊಡ್ತಾರೆ. ಆ ಮಂತ್ರದ ಮೂಲಕ ಗುರುವು ಯಾವಾಗಲೂ ಶಿಷ್ಯನೊಂದಿಗೆ ಇರ್ತಾರೆ. ಓಕೆ. ಶಿಷ್ಯನು ಆ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದಾಗ ಮನಸ್ಸು ಗುರುವಿನಲ್ಲಿ ಕೇಂದ್ರೀಕೃತವಾಗಿ ಅದರ ಅಲಿದಾಟ ನಿಂತು ಹೋಗ್ತದೆ.
ಆ ನಂಬಿಕೆ ಕ್ರಮೇಣ ಬೆಳೀತದೆ. ಗಾಯತ್ರಿ ಚೈತನ್ಯದಲ್ಲಿ ಗುರು ಮತ್ತು ಸದ್ಗುರು ಅಂತ ಎರಡು ಬೇರೆ ಬೇರೆ ಪದಗಳನ್ನು ಬಳಸಲಾಗಿದೆ. ಇದು ಕೇವಲ ಪದಗಳ ವ್ಯತ್ಯಾಸವೋ ಅಥವಾ ಇವೆರಡರ ಪಾತ್ರದಲ್ಲಿ ದೊಡ್ಡ ಅಂತರವಿದೆಯೋ? ಇಸ್ ಇಟ್ ಲೈಕ್ ದ ಡಿಫರೆನ್ಸ್ ಬಿಟ್ವೀನ್ ಅ ಗುಡ್ ಟೀಚರ್ ಅಂಡ್ ಅ ಲೈಫ್ ಚೇಂಜಿಂಗ್ ಮೆಂಟರ್? ಅತ್ಯುತ್ತಮ ಹೋಲಿಕೆ. ಹೌದು, ಅಷ್ಟೇ ವ್ಯತ್ಯಾಸವಿದೆ. ಜ್ಞಾನವನ್ನು ಕೊಡುವರು ಗುರುಗಳು. ಆದರೆ ಸದ್ಗುರು ಸಿಕ್ಕ್ರೆ ಸಾಧಕನ ಜನ್ಮ ಜನ್ಮಾಂತರದ ಪುಣ್ಯ ಫಲಿಸಿದೆ ಮತ್ತು ಅವನ ಪ್ರಾರಬ್ಧ ಬಲವಾಗಿದೆ ಎಂದರ್ಥ. ಓ, ಸದ್ಗುರು ಕೇವಲ ಬೋಧಿಸುವುದಿಲ್ಲ. ಅವರು ಶಿಷ್ಯನ ನಿಷ್ಠೆ, ನಿಯಮ ಮತ್ತು ಭಾವನೆಯನ್ನು ಪರೀಕ್ಷಿಸಿ ಅವನನ್ನು ಕೆತ್ತಿ ಒಂದು ಸುಂದರ ಶಿಲ್ಪವನ್ನಾಗಿ ಮಾಡ್ತಾರೆ. ಅವನ ಉದ್ಧಾರದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರ್ತಾರೆ. ಆದರೆ ಸದ್ಗುರುವಿನೊಂದಿಗೆ ಸಂಪರ್ಕ ಸಾಧಿಸಲು ನಿರ್ಮಲ ಶ್ರದ್ಧೆ ಅತ್ಯಗತ್ಯ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ನಾವು ಸತ್ಸಂಗದ ವಿಶಾಲ ಪರಿಕಲ್ಪನೆಯಿಂದ ಪ್ರಾರಂಭಿಸಿ ಆದಿಗುರು ಶಂಕರರ ಮುಕ್ತಿಯ ಸೂತ್ರವನ್ನು ಅರ್ಥಮಾಡಿಕೊಂಡು ಹಿಮಾಲಯದ ತಪಸ್ವಿನಿ ಸುಭದ್ರಾ ಮಾತಾಜಿಯವರ ತೀವ್ರವಾದ ಜೀವನ ಮತ್ತು ಅವರ ನಿರ್ದಿಷ್ಟ ಬೋಧನೆಗಳವರೆಗೆ ಸಾಗಿದ್ದೇವೆ. ಇದೊಂದು ರೀತಿ ಬಾಹ್ಯ ಸಹವಾಸದಿಂದ ಆಂತರಿಕ ಅರಿವಿನವರೆಗಿನ ಪ್ರಯಾಣದ ಒಂದು ರೂಪರೇಷೆಯಂತೆ ಕಾಣಿಸ್ತದೆ. ಹೌದು, ಇಲ್ಲಿರುವ ಮೂಲಭೂತ ವಿಚಾರವೆಂದರೆ ಆಧ್ಯಾತ್ಮಿಕ ಮಾರ್ಗವು ತುಂಬ ವೈಯಕ್ತಿಕವಾಗಿದ್ದರೂ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮತ್ತು ಪರಿಸರ ಅತ್ಯಗತ್ಯ. ಖಂಡಿತ. ಸತ್ಸಂಗವು ಆ ಪೂರಕ ವಾತಾವರಣವನ್ನು ಒದಗಿಸುತ್ತದೆ. ಗುರುವು ಸ್ಪಷ್ಟವಾದ ದಿಕ್ಕನ್ನು ತೋರಿಸುತ್ತಾರೆ ಮತ್ತು ಸಾಧನೆಯು ಸಾಧಕನು ಶ್ರದ್ಧೆಯಿಂದ ಮಾಡಬೇಕಾದ ಕೆಲಸ. ಸುಭದ್ರಾ ಮಾತಾಜಿಯವರ ಜೀವನವು ಸಂಪೂರ್ಣ ಸಮರ್ಪಣೆ ಮತ್ತು ಅಚಲವಾದ ಸಂಕಲ್ಪದಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಒಂದು ಶಕ್ತಿಯುತ ಉದಾಹರಣೆಯಾಗಿದೆ. ಗಾಯತ್ರಿ ಚೈತನ್ಯವು ಅವರ ಜೀವನದ ಒಂದು ಸುಂದರ ಪ್ರಸಂಗದೊಂದಿಗೆ ಮುಕ್ತಾಯವಾಗುತ್ತದೆ. ಹಿಮಾಲಯದ ಕೊರೆಯುವ ಚಳಿಯಲ್ಲಿ ಏಕಾಂತದಲ್ಲಿ ತಪಸ್ಸು ಮಾಡುವಾಗ ಅವರಿಗೆ ಒಬ್ಬನೇ ಕೃಷ್ಣ ಕಾಣಿಸ್ತಿದ್ನಂತೆ. ಆದರೆ ಬೇಸಿಗೆಯಲ್ಲಿ ಯಾತ್ರಿಕರು ಅವರ ದರ್ಶನಕ್ಕೆ ಬಂದಾಗ ಅನೇಕ ಕೃಷ್ಣರು ಕಾಣಿಸುತ್ತಿದ್ದರು ಎನ್ನುತ್ತಾರೆ ಅವರು. ಇದು ಅವರ ಸಂಪೂರ್ಣ ತತ್ವಶಾಸ್ತ್ರವನ್ನು ಒಂದೇ ವಾಕ್ಯದಲ್ಲಿ ಹಿಡಿದಿಡುತ್ತದೆ. ಏಕಾಂತದಲ್ಲಿ ಅವರು ಕಂಡ ದೈವವನ್ನು ಅವರು ಲೋಕಾಂತದಲ್ಲಿಯೂ ಅನುಭವಿಸಿದರು. ಅಬ್ಬಾ! ತಮ್ಮ ಬಳಿ ಬಂದ ಪ್ರತಿಯೊಬ್ಬ ಯಾತ್ರಿಕರಲ್ಲಿಯೂ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಅವರು ಆ ಕೃಷ್ಣ ಸ್ವರೂಪವಾದ ದೈವತ್ವವನ್ನೇ ಕಂಡರು. ಅವರ ದರ್ಶನ ಕೇವಲ ಗುಹೆಯೊಳಗಿನ ಅನುಭವವಾಗಿರಲಿಲ್ಲ, ಅದು ಅವರ ಜೀವನದುದ್ದಕ್ಕೂ ಸೇವೆಯ ರೂಪದಲ್ಲಿ ವಾಸ್ತವವಾಯಿತು. ಇದು ನಿಜವಾದ ಅದ್ವೈತ ಸ್ಥಿತಿ. ಹೌದು, ಅದ್ಭುತ. ಹಾಗಾದರೆ ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ನೀಡೋಣ. ಖಂಡಿತ. ಸಾಧಕನು ಆಂತರಿಕ ದೃಷ್ಟಿಯನ್ನು ವಿಕಸನಗೊಳಿಸಿಕೊಳ್ಳಬೇಕು ಎಂದು ಈ ಗಾಯತ್ರಿ ಚೈತನ್ಯವು ಹೇಳ್ತದೆ. ಬಾಹ್ಯ ಆಕರ್ಷಣೆಗಳಿಂದ ಮತ್ತು ಗದ್ದಲಗಳಿಂದ ತುಂಬಿರುವ ಇಂದಿನ ಜಗತ್ತಿನಲ್ಲಿ ನಮ್ಮ ಗಮನವನ್ನು ಒಳಮುಖವಾಗಿಸಲು ಪ್ರಾರಂಭಿಸಲು ಇಂದೇ ಮಾಡಬಹುದಾದ ಒಂದು ಸಂಘ ಬದಲಾವಣೆ ಯಾವುದು?